ಚೆನ್ನಾಗಿದೆ. ಇಲ್ಲಿದೆ ಕುತೂಹಲ, ಪ್ರೀತಿ ಮತ್ತು ರಹಸ್ಯ ಮಿಶ್ರಿತ ಕಾದಂಬರಿಯ ಮೊದಲ ಭಾಗ. ರಹಸ್ಯದ ನೆರಳಲ್ಲಿ ಪ್ರೀತಿ. ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ. ಭಾಗ 1. ಅಪರಿಚಿತ ಹುಡುಗಿ. ಮಲೆಗಳಿಂದ ಆವರಿಸಿದ್ದ ಸಹ್ಯಾದ್ರಿ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜುಗೆ ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಿತ್ತು. ಮೊದಲ ದಿನವೇ ವಿದ್ಯಾರ್ಥಿಗಳ ಗದ್ದಲ, ನಗು, ಹೊಸ ಸ್ನೇಹಗಳ ಸಂಭ್ರಮ ಎಲ್ಲೆಡೆ ತುಂಬಿತ್ತು. ಆ ಗುಂಪಿನ ಮಧ್ಯೆ ನಿಧಾನವಾಗಿ ಕಾಲೇಜಿನ ಗೇಟ್ ದಾಟಿದನು ಅರ್ಜುನ್. ಓದಿನಲ್ಲಿ ಚುರುಕು, ಆದರೆ ಹೆಚ್ಚು ಮಾತನಾಡದ ಸ್ವಭಾವ. ಎಲ್ಲರೂ ಅವನನ್ನು ಸೈಲೆಂಟ್ ಸ್ಟಾರ್ ಎಂದು ಕರೆಯುತ್ತಿದ್ದರು. ಕ್ಲಾಸ್ ಆರಂಭವಾಗಿ 10 ನಿಮಿಷಗಳಾಗಿದ್ದವು. ಅಷ್ಟರಲ್ಲಿ ಬಾಗಿಲು ನಿಧಾನವಾಗಿ ತೆರೆದಿತು. ಬಿಳಿ ಬಣ್ಣದ ಚೂಡಿದಾರ, ಭುಜ ಮೇಲೆ ಪುಸ್ತಕಗಳ ಬ್ಯಾಗ್, ಮುಖದಲ್ಲಿ ಮೃದುವಾದ ನಗು. ಒಬ್ಬ ಅಪರಿಚಿತ ಹುಡುಗಿ ಒಳಬಂದಳು. ಮೇ ಐ ಕಮಿನ್ ಸರ್? ಕಮಿನ್ ಎಂದು ಪ್ರಾಧ್ಯಾಪಕರು ಹೇಳಿದರು. ನನ್ನ ಹೆಸರು ನೈನಾ, ಬೆಂಗಳೂರಿನಿಂದ ಟ್ರಾನ್ಸ್ಫರ್ ಆಗಿದ್ದೇನೆ. ಅವಳಿಗೆ ಖಾಲಿ ಇದ್ದ ಆಸನ ಅರ್ಜುನ್ ಪಕ್ಕದಲ್ಲೇ ಸಿಕ್ಕಿತು. ಹಾಯ್ ಎಂದು ಅವಳು ನಗುತ್ತಾ ಕೈ ಚಾಚಿದಳು. ಅರ್ಜುನ್ ಎಂದು ಅವನು ಕೈ ಕುಲುಕಿದ. ಆ ದಿನದಿಂದ ಇಬ್ಬರ ಸ್ನೇಹ ಆರಂಭವಾಯಿತು. ನಾನೆತ್ಸೋ. ಕೆಲವೇ ವಾರಗಳಲ್ಲಿ ನೈನಾ ಕಾಲೇಜಿನ ಎಲ್ಲರ ಮೆಚ್ಚಿನ ವಿದ್ಯಾರ್ಥಿನಿಯಾದಳು. ಓದಿನಲ್ಲಿ ಚಾಣಾಕ್ಷೆ, ಸಂಗೀತದಲ್ಲಿ ಪ್ರತಿಭಾವಂತೆ, ಯಾರೊಂದಿಗೂ ಸುಲಭವಾಗಿ ಬೆರೆಯುವ ಸ್ವಭಾವ. ಆದರೆ ಅರ್ಜುನ್ ಮಾತ್ರ ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದ. ಪ್ರತಿದಿನ ಸಂಜೆ 5 ಗಂಟೆ ಆದ ಕೂಡಲೇ ನೈನಾ ಕಾಲೇಜಿನಿಂದ ಯಾರಿಗೂ ಹೇಳದೆ ಕಾಣೆಯಾಗ್ತಿದ್ದಳು. ಒಂದು ದಿನ ಅವಳನ್ನು ಹಿಂಬಾಲಿಸಲು ಅರ್ಜುನ್ ನಿರ್ಧರಿಸಿದ. ಕಾಲೇಜಿನ ಹಿಂದಿನ ದಟ್ಟ ಕಾಡಿನ ಕಡೆ ನೈನಾ ನಡೆದು ಹೋದಳು. ಅವಳು ಹಳೆಯ, ಬಾಗಿಲು ಮುರಿದಿದ್ದ ಒಂದು ಬಂಗಲೆಯೊಳಗೆ ಪ್ರವೇಶಿಸಿದಳು. ಅರ್ಜುನ್ ಧೈರ್ಯ ಮಾಡಿ ಕಿಟಕಿಯ ಬಳಿಗೆ ಹೋಗಿ ಒಳಗೆ ನೋಡಿದ. ಒಳಗೆ ನೈನಾ ಒಬ್ಬಳೇ ನಿಂತಿದ್ದಳು. ಆದರೆ ಮುಂದಿನ ಕ್ಷಣ ಅವಳು ಯಾರೊಂದಿಗೋ ಮಾತನಾಡಲು ಆರಂಭಿಸಿದಳು. ನಾನು ಮಾತು ಕೊಟ್ಟಿದ್ದೇನೆ, ಸತ್ಯವನ್ನು ಯಾರಿಗೂ ತಿಳಿಯಲು ಬಿಡುವುದಿಲ್ಲ. ಆದರೆ ಕೊಠಡಿಯಲ್ಲಿ ಅವಳ ಹೊರತು ಬೇರೆ ಯಾರೂ ಇರಲಿಲ್ಲ. ಅರ್ಜುನ್ನ ಬೆನ್ನೆಲುಬಿನಲ್ಲಿ ಚಳಿ ಓಡಿತು. ಅಷ್ಟರಲ್ಲಿ ಅವನ ಕಾಲಿನ ಕೆಳಗೆ ಒಣ ಕೊಂಬೆ ಮುರಿಯಿತು. ಕ್ರಾಕ್! ನೈನಾ ತಕ್ಷಣ ಕಿಟಕಿಯ ಕಡೆ ತಿರುಗಿ ನೋಡಿದಳು. ಅರ್ಜುನ್ ಓಡಲು ಪ್ರಯತ್ನಿಸಿದ. ಆದರೆ ಯಾರೋ ಅವನ ಭುಜದ ಮೇಲೆ ಕೈ ಇಟ್ಟರು. ಅವನು ಹೆದರಿಕೊಂಡು ಹಿಂದಿರುಗಿ ನೋಡಿದ. ಕಪ್ಪು ಬಟ್ಟೆ ಧರಿಸಿದ ಅಪರಿಚಿತ ವ್ಯಕ್ತಿ ಅವನ ಎದುರು ನಿಂತಿದ್ದ. ನೀನು ಇಲ್ಲಿ ಬಂದಿರುವುದು ದೊಡ್ಡ ತಪ್ಪು ಎಂದು ಅವನು ತಣ್ಣನೆಯ ಧ್ವನಿಯಲ್ಲಿ ಹೇಳಿದ. ಮುಂದಿನ ಕ್ಷಣ ಅರ್ಜುನ್ಗೆ ತಲೆಗೆ ಬಲವಾದ ಹೊಡೆತ ಬಿತ್ತು. ಅವನು ಪ್ರಜ್ಞೆ ತಪ್ಪಿದ. ಮರುದಿನ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಕಣ್ಣು ತೆರೆದ ಅರ್ಜುನ್ಗೆ ವೈದ್ಯರು ಹೇಳಿದರು, ನಿನ್ನನ್ನು ಕಾಡಿನ ರಸ್ತೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಂಡುಹಿಡಿದಿದ್ದಾರೆ. ಆದರೆ ಅರ್ಜುನ್ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನೈನಾ ಯಾರು? ಆ ಹಳೆಯ ಬಂಗಲೆಯಲ್ಲಿ ಅವಳು ಯಾರೊಂದಿಗೆ ಮಾತನಾಡುತ್ತಿದ್ದಳು? ಅದೇ ಸಮಯದಲ್ಲಿ ಆಸ್ಪತ್ರೆಯ ಹೊರಗೆ ನಿಂತಿದ್ದ ನೈನಾ ನಿಧಾನವಾಗಿ ತನ್ನ ಮೊಬೈಲ್ ತೆಗೆದು ಒಂದು ಸಂದೇಶ ಕಳುಹಿಸಿದಳು. ಅವನಿಗೆ ಇನ್ನೂ ಸತ್ಯ ಗೊತ್ತಾಗಿಲ್ಲ, ಆದರೆ ಹೆಚ್ಚು ದಿನ ಮರೆಮಾಡಲು ಸಾಧ್ಯವಿಲ್ಲ. ಸಂದೇಶ ಕಳುಹಿಸಿದ ತಕ್ಷಣ ಅವಳ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಕರೆ ಬಂತು. ಸಮಯ ಬಂದಿದೆ, 2ನೇ ಹಂತ ಆರಂಭಿಸು. ನೈನಾ ಕಣ್ಣು ಮುಚ್ಚಿದಳು. ಅವಳ ಕಣ್ಣಂಚಿನಲ್ಲಿ ಒಂದು ಹನಿ ಕಣ್ಣೀರು ಜಾರಿತು. ಕ್ಷಮಿಸು ಅರ್ಜುನ್, ನಿನ್ನನ್ನು ಉಳಿಸಬೇಕಾದರೆ ನಾನು ನಿನ್ನಿಂದ ದೂರ ಇರಲೇಬೇಕು. ಆದರೆ ಅವಳಿಗೆ ತಿಳಿದಿರಲಿಲ್ಲ. ಆಸ್ಪತ್ರೆಯ ಕೊಠಡಿಯ ಕಿಟಕಿಯ ಹೊರಗೆ ನಿಂತಿದ್ದ ಒಬ್ಬ ವ್ಯಕ್ತಿ ಅವಳ ಪ್ರತಿಯೊಂದು ಮಾತನ್ನು ಕೇಳುತ್ತಿದ್ದ. ಅವನ ಮುಖ ಮಾತ್ರ ಇನ್ನೂ ಕತ್ತಲೆಯಲ್ಲೇ ಮರೆಮಾಚಿಕೊಂಡಿತ್ತು. ಮುಂದುವರಿಯುತ್ತದೆ. ಈ ಕಥೆಯ ಭಾಗ 2ರಲ್ಲಿ ನೈನಾಳ ನಿಜವಾದ ಗುರುತು, ಹಳೆಯ ಬಂಗಲೆಯ ರಹಸ್ಯ ಮತ್ತು ಅರ್ಜುನ್ ಎದುರಿಸಲಿರುವ ಅಪಾಯದ ಆರಂಭ ಬಹಿರಂಗವಾಗುತ್ತದೆ. ಧನ್ಯವಾದಗಳು.